ಪ್ರವರ್ಗ ಎ ಅಂದರೆ ನಮ್ಮ ರಾಜ್ಯದವರೇ ಆಗಿದ್ದು ಅವರು ಆಕ್ಟಿವ್ ಆಗಿ ಇದ್ದು ಅವ್ರ ಮೇಲೆ ಕೇಸಸ್ ಇದ್ರೆ 7.5 ಲಕ್ಷ ಇದೆ, ಹಂತ ಹಂತವಾಗಿ ರಿಲೀಸ್ ಆಗುತ್ತೆ. ಪ್ರವರ್ಗ ಬಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಜನಿಸಿದೆ ಅಂದರೆ ಅವರು ನಮ್ಮ ಕರ್ನಾಟಕ ರಾಜ್ಯದವರು ಅಲ್ಲ, ಹೊರ ರಾಜ್ಯದವರು ಅಂದರೆ ಇತರೆ ರಾಜ್ಯದ ನಕ್ಸಲರು, ಪ್ರಸ್ತುತ ಭೂಗತರಾಗಿದ್ದು ನಕ್ಸಲ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದು ಶಸ್ತ್ರಸಜ್ಜಿತ ಗುಂಪಿನ ಸದಸ್ಯರಾಗಿರಬೇಕು, ಒಂದು ಅಥವಾ ಹೆಚ್ಚಿನ ಪ್ರಕರಣಗಳಲ್ಲಿ ಭಾಗಿಯಾಗಿರಬೇಕು, ಸಕ್ರಿಯರಾಗಿರ್ತಕ್ಕಂಥ ನಕ್ಸಲರಿಗೆ ನಮ್ಮ ಇಲ್ಲಿ ಏನಾರ ಸರೆಂಡರ್ ಆದರೆ ಅವರು 4 ಲಕ್ಷ ಅವರಿಗೆ ಸರೆಂಡರಲ್ಲಿ ಪರಿಹಾರ ಇದೆ. ಶರಣಾಗತಿ ಸಂದರ್ಭದಲ್ಲಿ 2 ಲಕ್ಷ, 1 ವರ್ಷದ ನಂತರ 1 ಲಕ್ಷ, ಇನ್ನು ನೆಕ್ಸ್ಟ್ 2 ವರ್ಷದ ನಂತರ ಇನ್ನೊಂದು ಲಕ್ಷ, ಟೋಟಲ್ 4 ಲಕ್ಷ. ಇನ್ನು ಪ್ರವರ್ಗ ಸಿ ಅಂದರೆ ಎಡಪಂಥೀಯ ಭಯೋತ್ಪಾದನಾ ಚಟುವಟಿಕೆಗಳನ್ನು ಬೆಂಬಲಿಸುವವರು, ಸಿಂಪಥೈಸರ್ಸ್ ಅಂತಿರ್ತಾರೆ, ಕೀಪರ್ಗಳು, ಕೊರಿಯರ್ಗಳು, ಮಾಹಿತಿದಾರಗಳು, ಈ ಸಂಘಟನೆಗೆ ನೇಮಕಾತಿ ಮಾಡುವಂಥ ವ್ಯಕ್ತಿಗಳೊಂದಿಗೆ ಸಂಪರ್ಕ ಹೊಂದಿದವರು, ಇಂಥವರು ಪ್ರವರ್ಗ ಎ ಮತ್ತು ಬಿ ಅಡಿಯಲ್ಲಿ ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ದೋಷಾಪತ್ರ ಹೊಂದಿದವರಿಗೆ ಸರ್ಕಾರ ಅಂದರೆ ಅವ್ರ ಮೇಲೂ ಕೇಸ್ ಇರಬೇಕು, ಅವ್ರಿಗೆ 2 ಲಕ್ಷ ಇದೆ. ಸೊ 2 ಲಕ್ಷ, ಶರಣಾಗತಿ ಸಂದರ್ಭದಲ್ಲಿ 1 ಲಕ್ಷ, 1 ವರ್ಷ ಆದಮೇಲೆ 50,000, ಅದು 2 ವರ್ಷ ಆದಮೇಲೆ 50,000, ಈ ಥರ ಇದೆ. ಅದಾದಮೇಲೆ ನೆಕ್ಸ್ಟ್ ಅವರು ಆಯುಧಗಳನ್ನು ನಮಗೆ ಹಾಜರುಪಡಿಸಿದರೆ ಆ ಆಯುಧಗಳ ಮೇಲೆ ಅವ್ರಿಗೆ ಯಾವ ಕೆಟಗರಿ ಇದೆ ಆ ಕೆಟಗರಿ ಆಯುಧಗಳಿಗೆ ಅಷ್ಟು ಅಮೌಂಟ್ ಅಂತ ನಾವು ಕೊಡ್ತೀವಿ.